ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಬ್ಯುಸಿ ಡೇನೆ ಅಂತ ಹೇಳ್ಬೋದು. ತುಂಬ ಬ್ಯುಸಿಯಾಗಿದೆ. ಇವತ್ತು ಒಂದು ಸ್ವಲ್ಪ ಖಾಲಿ ಇರಲಿಲ್ಲ. ಇವತ್ತಿನ ಬ್ಲಾಗ್ನ ಒಂದು ಪುಟ್ಟದಾದ ರಂಗೋಲಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿನ ದೊಡ್ಡದಾಗಿ ಹಾಕಬೇಕಂತ ನನಗೆ ತುಂಬ ಆಸೆ. ಅಷ್ಟೊಂದು ರಂಗೋಲಿನ ಹಾಕಿ ಬರೋಲ್ಲ. ಬರೋ ಅಷ್ಟರಲ್ಲಿ ಪುಟ್ಟದಾಗಿ ಒಂದು ಬಾಗಿಲಲ್ಲಿ ರಂಗೋಲಿನ ಹಾಕಿಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಂಗೋಲಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಂಗೋಲಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ತಿಂಡಿಗೋಸ್ಕರ ಏನು ಮಾಡಬೇಕು ಅಂತ ಬೆಳಗಿನೇ ಯೋಚನೆ ಮಾಡಿದ್ರಾಯಿತು ಅಂದ್ಬಿಟ್ಟು ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ. ಪಡ್ಡು ಕೇಳಿದವ್ರಿಗೆ ಪಡ್ಡು, ಹಾಗೆ ದೋಸೆ ಅಂದರೆ ದೋಸೆ ಮಾಡಿಕೊಟ್ರಾಯ್ತು ಅಂತ ಹಾಕಿ ಮತ್ತು ಬೇಳೆಲ್ಲ ನಾನು ಹಾಕಿ ರಾತ್ರಿನೇ ರುಬ್ಬಿಟ್ಟಿದ್ದೆ. ನಾನು ಹಿಟ್ಟನ್ನ 2 ಪೋರ್ಷನ್ ಆಗಿ ಮಾಡಿಟ್ಕೊಂಡಿದ್ದೀನಿ. 2 ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಮೊದಲೇ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತು ಅದರಲ್ಲಿ ಅರ್ಧ ಎತ್ತಿಡೋದು ಆ ರೀತಿ ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟು 2 ಪಾತ್ರೆಗೆ ಮೊದಲೇ ರುಬ್ಬಿಟ್ಕೊಳ್ಳುವಾಗಲೇ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಇದು ಮೊದಲೇ ಪಾತ್ರೆ, ನೀವು ನೋಡ್ತಿರ್ಬೋದು, ಅದು ಚೆನ್ನಾಗಿ ಪರ್ಮನೆಂಟ್ ಆಗಿದೆ. ಹಾಗೆ ಇನ್ನೊಂದು ಪಾತ್ರೆ, ಇದು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಹಿಟ್ಟನ್ನು ಹಾಗೆ ಎತ್ತಿಡ್ತೀನಿ. ಮಧ್ಯಾಹ್ನಕ್ಕೆ ದೋಸೆ ಎಲ್ಲ ಹಾಕ್ಕೊಳಕ್ಕೆ ಬರುತ್ತೆ. ನಾನು ಇವಾಗಲೇ ಇದಕ್ಕೆ ಉಪ್ಪು, ಸೋಡಾ ಇದೇನು ಸೇರಿಸೋದಿಲ್ಲ. ಇದು ಹಾಗೆ ಜಸ್ಟ್ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಎತ್ತಿಡ್ತೀನಿ. ಉಪ್ಪು ಹಾಗೆ ಸೋಡಾನ ಸೇರಿಸೋದ್ರಿಂದ ಸ್ವಲ್ಪ ಹಿಟ್ಟು ಹುಳಿ ಆಗುತ್ತೆ. ಬಟ್ ನೀವು ಹಾಗೆ ಇಡೋದ್ರಿಂದ ಇದು ಹಿಟ್ಟೇನು ಹುಳಿ ಬರೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋ ಥರನೇ ಇರುತ್ತೆ. ನಾನು ಫಸ್ಟು ಪಾತ್ರೆ ತೋರಿಸಿದ್ನಲ್ಲ, ಸ್ಟೀಲ್ ಪಾತ್ರೆ, ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಅದು ಟಿಫನ್ಗೆ ಪಡ್ಡು ಕೇಳಿದ್ರು, ಪಡ್ಡು ಮಾಡ್ಕೊತಿದ್ದೀನಿ. ನಾನಿಲ್ಲಿ ಸೋಡಾನ ಮಿಕ್ಸ್ ಮಾಡೋದಿಲ್ಲ. ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದ್ರಿಂದ ಸೋಡಾನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನೀವು ಬೇಕಿದ್ರೆ ಹಾಕೋಬೋದು. ಹಾಗೆ ಸ್ವಲ್ಪ ಹಾಲೆಲ್ಲ ಕಾಯಿಸಿದ್ದೆ, ಕೆನೆ ಕೂಡ ಎತ್ತಿಡ್ತಾ ಇದ್ದೀನಿ. ಈ ರೀತಿ ಕೆನೆನ ದಿನಾನು ಸ್ಟೋರ್ ಮಾಡೋದ್ರಿಂದ ಬೆಣ್ಣೆ ಕೂಡ ಚೆನ್ನಾಗಿ ಬರುತ್ತೆ. ನೀವು ಕೆನೆ ತೆಗೆದಾದ್ಮೇಲೆ ಅದಕ್ಕೊಂದು ಸ್ಪೂನಷ್ಟು ಮೊಸರು ಹಾಕಿ ಬೆಣ್ಣೆ ಮತ್ತು ಮಜ್ಜಿಗೆ ಕೂಡ ಚೆನ್ನಾಗಿ ಹುಳಿಯಾಗಿ ಬರುತ್ತೆ. ನಿಮಗೆ ಕೆನೆ ಇನ್ನು ಸ್ವಲ್ಪ ದಪ್ಪದಾಗಿ ಬೇಕಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಹಾಲನ್ನು. ಆವಾಗ ಕೆನೆ ಇನ್ನು ಚೆನ್ನಾಗಿ ದಪ್ಪಾಗಿ ಬರುತ್ತೆ. ಆದರೆ ಸ್ವಲ್ಪ ಹಾಲು ನೀರು ಥರ ಆಗಿಬಿಡುತ್ತೆ ಅಷ್ಟೇ. ಅದಾದ ನಂತರ ಪಡ್ಡು ಜೊತೆ ಕಾಂಬಿನೇಷನ್ ಆಗಿ ನಾನು ಸಿಂಪಲ್ಲಾಗಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಬರೀ ಚಟ್ನಿ ಅಷ್ಟೇ, ಅದಕ್ಕೆ ಮತ್ತೇನು ಮಾಡ್ತಾಯಿಲ್ಲ. ಈ ಚಟ್ನಿಗೆ ನಾನು 1 ಕಪ್ಪಷ್ಟು ಶೇಂಗಾ, ನಿಮ್ಮ ಕಡೆ ಎಲ್ಲ ಕಡಲೆ ಬೀಜ ಅಂತ ಕರೆಯೋದು ಜಾಸ್ತಿ, ಅದನ್ನು ಹುರಿದು ಮತ್ತು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 3ರಿಂದ 4 ಹಸಿಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇಡೀದಾದ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಇದು ಆಪ್ಷನಲ್ಲು. ನಾವು ನೈವೇದ್ಯಕ್ಕೆ ಪುಟಾಣಿ ಮತ್ತು ಸಕ್ಕರೆನ ನೈವೇದ್ಯ ಮಾಡ್ತೀವಿ, ಅದನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಪುದೀನ ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಸ್ವಲ್ಪ ನೀರು ಚಟ್ನಿ ಥರ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಚಟ್ನಿ ಥರ ಕೂಡ ಮಾಡ್ಕೋಬೋದು. ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ ಇಷ್ಟೇ ಹಾಕಿಬಿಟ್ಟು ನಾನು ಒಗ್ಗರಣೆನ ಕೊಡ್ತಾಯಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದಾದಮೇಲೆ ಇದಕ್ಕೆ ಚಟ್ನಿನ ಸೇರಿಸ್ಕೊಳ್ಳಿ. ನೀವು ಚಟ್ನಿನ ಸೇರಿಸಿದಾದ್ಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಚಟ್ನಿ ತಿಳುವಾಗಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಗಟ್ಟಿ ಆಗಬೇಕಂದ್ರೆ ನೀವು ರುಬ್ಬುವಾಗ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮನೆಗೆ ಪಡ್ಡು ಜೊತೆ ಸ್ವಲ್ಪ ನೀರು ಚಟ್ನಿನೇ ಇಷ್ಟಪಡ್ತಾರೆ. ಹಾಗೆ ಪಡ್ಡು ಜೊತೆ ಈ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಚಟ್ನಿಗಿಂತ ಈ ಥರ ಚಟ್ನಿನ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ, ಹಾಗೆ ತುಂಬ ಕಡಿಮೆ ಪದಾರ್ಥನೆಲ್ಲ ಬಳಸಿ ಮಾಡೋದು, ತುಂಬ ಈಸಿಯಾಗಿ ಆಗುತ್ತೆ, ಇನ್ಸ್ಟಂಟಾಗಿ ಕೂಡ ಆಗುತ್ತೆ. ನಮ್ಮ ಕಡೆ ಎಲ್ಲ ಸೌದೆ ಎಲ್ಲ ಇರುತ್ತೆ, ಅದಕ್ಕೆ ನಾವು ಒಲೆನೇ ಜಾಸ್ತಿ ಯೂಸ್ ಮಾಡೋದು. ಕೆಲವೊಂದು ಸರ್ತಿ ಬೇಗ ಆಗಬೇಕಂದ್ರೆ ಮಾತ್ರ ನಾವು ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು. ನಾನು ಈ ಪಡ್ಡು ಮಾಡೋಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ ಮಾತ್ರ ನಾನು ಹಾಕಿದ್ದೀನಿ. ಈ ಸರ್ತಿ ಮಾತ್ರ ಹೀಗೆ. ಕೆಲವೊಂದು ಸರ್ತಿ ಅವಲಕ್ಕಿ ಅಥವಾ ಚುರುಮುರಿ ಅಥವಾ ಮೆಂತ್ಯಕಾಳು ಇದೆಲ್ಲ ಸೇರಿಸ್ಕೊಂಡು ನೆನೆಸಿ ಹಾಕ್ಕೊಂಡಿರ್ತೀನಿ. ಇವತ್ತು ಸಿಂಪಲ್ಲಾಗಿ ಬರೀ ಅಕ್ಕಿ ಮತ್ತು ಬೇಳೆ ಮಾತ್ರ ನೆನೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆದರೂ ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಪಡ್ಡು ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ನನ್ನ ಮಗನಿಗೆ ಪಡ್ಡು ತುಂಬ ಇಷ್ಟ, ಯಾಕಂದರೆ ಕೈಯಲ್ಲಿ ಇಟ್ಕೊಂಡೆಲ್ಲ ಓಡಾಡ್ಕೊಂಡು ತಿಂತಾನೆ. ದೋಸೆ ಆದರೆ ಯಾವಾಗಿದ್ರೂ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನಬೇಕು, ಅದಕ್ಕೆ ಆ ದೋಸೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಪಡ್ಡು ಜಾಸ್ತಿ ಇಷ್ಟಪಡ್ತಾನೆ. ಬಿಟ್ಟರೆ ಇಡ್ಲಿನ ತುಂಬ ಇಷ್ಟಪಡ್ತಾನೆ. ಸಂಡೇ ಆಗಿರೋದ್ರಿಂದ ಅವನು ತುಂಬ ಇಷ್ಟಪಟ್ಟು ಮನೇಲೇ ಎತ್ಕೊಂಡು ತಿಂತಾನೆ ಅಂದ್ಬಿಟ್ಟು ನಾನು ಇವತ್ತು ಪಡ್ಡು ಮಾಡಿದ್ದೀನಿ. ಕೆಲವೊಂದು
ಸರ್ತಿ ಮಕ್ಕಳಿಗೆ ಊಟ ಮಾಡಿಸೋದೇ ತುಂಬ ಕಷ್ಟ ಆಗ್ಬಿಡುತ್ತೆ. ಅವ್ರು ಏನು ತಿಂತಾರೋ ಅದನ್ನು ಮಾಡಿಕೊಡೋದು ತುಂಬ ಬೆಟ್ರ್ ಅನಿಸುತ್ತೆ. ನನ್ನ ಮಗನಿಗೆ ಈಗ 5 ವರ್ಷ. ಇವಾಗಲೂ ಕೂಡ ನಾವು ಅವನಿಗೆ ತುತ್ತು ಮಾಡಿ ಊಟ ಮಾಡಿಸ್ಬೇಕು, ಇಲ್ಲ ಅಂದರೆ ಊಟ ಮಾಡೋದೇ ಇಲ್ಲ. ಈ ರೀತಿ ಏನಾದರೂ ಪಡ್ಡು ಅಥವಾ ಬಜ್ಜಿ ಈ ರೀತಿ ಏನಾದರೂ ಮಾಡಿದರೆ ತಾನೊಬ್ಬನೇ ಕೈಲೇ ತಿಂತಾನೆ. ಅನ್ನ ಸಾಂಬಾರು ಏನಾದರೂ ಉಣಿಸಿದರೆ ನಾವೇ ಉಣಿಸ್ಬೇಕು ತುತ್ತು ಮಾಡಿಬಿಟ್ಟು. ಮೊದಲನೇ ಮಗ, ಮನೇಲಿ ಚಿಕ್ಕ ಮಕ್ಕಳು ಯಾರೂ ಇಲ್ಲ ಅಂತ ಸ್ವಲ್ಪ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಅದಕ್ಕೆ ಇನ್ನೂ ಕೂಡ ಅವನು ತನ್ನ ಕೈಯಿಂದ ತಾನು ಊಟ ಮಾಡೋದಿಲ್ಲ. ಈ ಮಿಸ್ಟೇಕ್ ನೀವು ಕೂಡ ಮಾಡಬೇಡಿ. ಆದಷ್ಟು ಮಕ್ಕಳಿಗೆ ಅವ್ರ ಕೈಲಿ ಕೊಟ್ಟು ತಿನ್ನಿಸೋಕ್ಕೆ ಟ್ರೈ ಮಾಡಿ. ನನ್ನ ಮಗಳು ಇವಾಗ ಜಸ್ಟ್ 1.5 ವರ್ಷ. ಅವಳಿಗೆ ಏನು ಕೊಟ್ಟರು ತಾನೇ ತಿಂತಾಳೆ. ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅಂದರೂ ಒಂದು ಸ್ವಲ್ಪನಾದರೂ ತನ್ನ ಕೈಯಿಂದ ತಾನೇ ತಿಂತಾಳೆ. ಅದೊಂದು ಖುಷಿ ನನಗೆ. ಎಲ್ರಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು ನನಗೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಕ್ಲೀನ್ ಮಾಡ್ಕೋಬೇಕಿತ್ತು ಮನೇನ, ಮತ್ತು ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ಕೋಬೇಕಿತ್ತು. ತುಂಬ ದಿನ ಆಗಿತ್ತು, 1-2 ತಿಂಗಳಾಗಿತ್ತು ಡೀಪ್ ಕ್ಲೀನ್ ಮಾಡಿರಲಿಲ್ಲ. ನಾರ್ಮಲಾಗಿ ಹಾಗೆ ಒರೆಸ್ಕೋತಾ ಇದ್ದೆ. ಇವತ್ತು ಕಂಪ್ಲೀಟ್ ಕ್ಲೀನ್ ಮಾಡಬೇಕು ಅಂತ ಫ್ರಿಡ್ಜ್ನೆಲ್ಲ ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಕೆಳಗೆ ಇಟ್ಕೊಂಡ್ಬಿಟ್ಟು ಅದನ್ನ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದು ಧೂಳೆಲ್ಲ ಆಗಿದೆ ಅಂತ. ಹಾಗೆ ನನ್ನ ಮಗ ಅದರಲ್ಲಿ ಅದು ಇದು ತಂದು ಹಾಕೋದು ಜಾಸ್ತಿ, ತುಂಬ ಅವನೇ ಗಲೀಜು ಮಾಡೋದು. ಇಷ್ಟೆಲ್ಲ ನೋಡ್ತಿರ್ಬೋದು ನೀವು. ಹಾಗೆ 1 ವಾರದಿಂದ ನಾನು ಹಾಲನ್ನ ಒಲೆ ಮೇಲೆ ಕಾಯಿಸಿದ್ದೆ. ಅದು ಕೂಡ ಇಲ್ಲಿ ಡ್ರಾರ್ ಮೇಲೆ ಇಟ್ಟಾಗ ಅದು ಶೀಟ್ ಹಾಕಿರ್ತೀವಲ್ಲ ಫ್ರಿಡ್ಜಿಗೆ, ಅದು ಕೂಡ ಕಪ್ಪಾಗಿಬಿಟ್ಟಿತ್ತು. ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಫ್ರಿಡ್ಜ್ದೆಲ್ಲ ಐಟಮ್ಸ್ನ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಂದು ಆಮೇಲೆ ಒರೆಸ್ಕೊಂಡ್ಬಿಟ್ಟು ಜೋಡಿಸ್ಕೋಬೇಕು. ನಾನು ಫ್ರಿಡ್ಜ್ನ ಫಸ್ಟು ಡೀಪ್ ಕ್ಲೀನ್ ಮಾಡ್ಕೊಳ್ಳುವಾಗ ಶಾಂಪು ಹಾಕ್ಬಿಟ್ಟು ತೊಳ್ಕೊತೀನಿ. ಆಮೇಲೆ ಒಂದು ಸರ್ತಿ ಪ್ಲೇನ್ ವಾಟರಿಂದ ಆಮೇಲೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೀನಿ. ಇದೇನು ಫ್ರಿಡ್ಜ್ ತೋರಿಸ್ತಿರೋರು ನೆಕ್ಸ್ಟ್ ಇದು ತೋರಿಸ್ತಿದ್ದಾರೆ ಅಂದ್ಕೊಳ್ತೀರಾ. ಇದು ಕಡಲೆನ ನಾವು ಸಪ್ರೇಟಾಗಿ ಮಾಡಬೇಕು. ಬಿತ್ತಕ್ಕೆ ಬೀಜ ಸ್ವಲ್ಪ ದಪ್ಪದಾಗಿ ಕಾಳಬೇಕು ಅಂದರೆ ಈ ರೀತಿ ರಿಂಗ್ ಸಾಣಿಗೆ ಅಥವಾ ತಿರುಗೋ ಸಾಣಿಗೆ ಅಂತೆಲ್ಲ ಕರೀತಾರೆ. ಇದರಲ್ಲಿ ಕಾಳು ಮೇಲೆ ಹಾಕಿಬಿಟ್ರೆ ಈ ರೀತಿ ಕಾಳೆಲ್ಲ ಸ್ವಲ್ಪ ಬರುತ್ತೆ. ತಿರುಗೋ ಸಾಣಿಗೆಯಲ್ಲಿ ಒಂದು ಕಡೆ ಇಲ್ಲ ಮಣ್ಣು ಮತ್ತು ಚಿಕ್ಕ ಚಿಕ್ಕ ಕಾಳೆಲ್ಲ ಬರುತ್ತೆ, ಇನ್ನೊಂದು ಕಡೆ ದಪ್ಪದಾಗಿರೋ ಒಳ್ಳೆ ಕ್ವಾಲಿಟಿ ಕಾಳುಗಳು ಬರುತ್ತೆ. ತುಂಬ ದಪ್ಪದಾಗಿರೋ ಮತ್ತು ಒಳ್ಳೆ ಕ್ವಾಲಿಟಿ ಕಾಳುಗಳನ್ನ ನಾವು ಬಿತ್ತಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿ ಕಾಳುಗಳನ್ನ ಮಾರೋಕ್ಕೆ ಅಥವಾ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಅದೆಲ್ಲ ಯೂಸ್ ಮಾಡ್ಕೋತೀವಿ. ನೀವು ನೋಡ್ತಿರ್ಬೋದು 2 ಕಡೆ ಬುಟ್ಟಿನ ಇಟ್ಟಿದ್ದೀವಿ. ಆ ಕಡೆ ಎಲ್ಲ ಮಣ್ಣು ಕಾಳೆಲ್ಲ ಬಿದ್ದಿದೆ, ಈ ಕಡೆ ಸ್ವಲ್ಪ ಚೆನ್ನಾಗಿರೋ ಕಾಳೆಲ್ಲ ಬರ್ತಾ ಇದೆ. ಈಗ ಒಂದು ಬುಟ್ಟಿನ ಖಾಲಿ ಮಾಡಿ ನೆಕ್ಸ್ಟ್ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಇದೆ, ಇದರಲ್ಲಿ ಕಾಳುಗಳೆಲ್ಲ ಚೆನ್ನಾಗಿ ಬಂದಿದೆ. ಹಿಂದಿನ ವಿಡಿಯೋ ನೋಡಿರ್ಬೋದು, ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾವು ಕಡಲೆನ ಎತ್ತಿಟ್ಕೊಂಡಿವಿ. ಅದು ಮನೆಗಂತ ಎತ್ತಿಟ್ಕೊಂಡಿದ್ದೀವಿ. ಇದು ಇವಾಗ ಬಿತ್ತೋ ಟೈಮಲ್ಲಿ ಬೇರೆಯವ್ರ ಹತ್ರ ಬೀಜಗಳೆಲ್ಲ ತರೋಕೆ ಹೋದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ನಮ್ಮ ಹತ್ರ ಇರೋ ಬೀಜನೇ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೋತೀವಿ 1 ವರ್ಷಕ್ಕೆ ಆಗೋಷ್ಟು. ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ ಎಷ್ಟು ಬಿತ್ತಬೇಕು, ಎಷ್ಟು ಕಾಳುಗಳೆಲ್ಲ ಬೇಕು ಅಂತ. ಕೆಲವೊಂದು ಸರ್ತಿ ಮಾತ್ರ ಕಡಿಮೆ ಬೀಳುತ್ತೆ, ಮಿಕ್ಕಿ ಟೈಮಲ್ಲೆಲ್ಲ ಸ್ವಲ್ಪ ಅಂದಾಜಲ್ಲಿ ತೆಗೆದಿಟ್ಟಿರ್ತಾರೆ, ಅದೆಲ್ಲ ಯೂಸ್ ಮಾಡ್ಕೋತಾರೆ. ಮೊದಲೆಲ್ಲ ಕೈಯಿಂದ ಸಾಣಿಸ್ಬಿಟ್ಟು ಕಾಳೆಲ್ಲ ತೆಗಿತಾಯಿದ್ರು. ಬಟ್ ಈ ರೀತಿ ಸಾಣಿಗೆ ತೊಗೊಂಬಂದು ತುಂಬ ಹೆಲ್ಪ್ ಆಗಿದೆ. ಬೇರೆ ದೇಶದೆಲ್ಲ ಟೆಕ್ನಾಲಜಿ ಇನ್ನೂ ಮುಂದುವರೆದಿದೆ, ನಮ್ಮಲ್ಲಿ ಇಷ್ಟಾದರೂ ಮುಂದುವರೆದಿದೆ ಅಂತ ಖುಷಿ ಪಡಬೇಕು. ಇಲ್ಲ ಅಂದರೆ ಇದುವರೆಗೂ ಕೈಯಲ್ಲೇ ಸಾಣಿಸೋದು ನೋಡಿದ್ದೀನಿ ನಾನು. ಇದು ಆದರೂ ಒಬ್ಬರು ಕಂಟಿನ್ಯೂಸ್ ಅದ್ರ ಮುಂದೆ ಇರಬೇಕು. ಈ ರೀತಿ ಮೇಲೆ ಕಾಳುಗಳೆಲ್ಲ ಹಾಕ್ಬಿಟ್ಟು ನೋಡ್ತಾ ಇರಬೇಕು. ಕೆಲವೊಂದು ಸರ್ತಿ ಅದು ಬಂದಾಗತ್ತೆ, ಅವಾಗ ಕಡ್ಡಿಲೆಲ್ಲ ಹಾಕ್ಬಿಟ್ಟು ತೆಗೆದು ಮತ್ತೆ ಕ್ಲೀನ್ ಮಾಡಿ ಹಾಕಬೇಕು. ಚೆನ್ನಾಗಿ ಬರುತ್ತೆ ಕಾಳು, ಒಳ್ಳೆ ಕ್ವಾಲಿಟಿ ಕಾಳೆಲ್ಲ ಸೈಡಲ್ಲಿ ಬರುತ್ತೆ. ಹಾಗೆ ನೋಡ್ತಿರ್ಬೋದು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿದ್ದೀನಿ. ಒಂದು ಸರ್ತಿ ಶಾಂಪು ವಾಟ್ರ್ ಹಾಗೆ ಒಂದು ಸರ್ತಿ ಪ್ಲೇನ್ ವಾಟರು. ಇವಾಗ ಒಂದು ಡ್ರೈ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅದೆಲ್ಲ ಜೋಡಿಸ್ಕೋಬೇಕು. ಇನ್ಮೇಲೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಇದು ವೆಜಿಟೇಬಲ್ಸ್ ಎಲ್ಲ ಇಡ್ತೀವಲ್ಲ ಅದ್ರ ಡೋರ್ಗೆ ಆ ರೀತಿ ಎಲ್ಲ ಬೀಡ್ಸ್ ಹಾಕಿ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ರೀತಿ ಫ್ರಿಡ್ಜ್ನ ಕ್ಲೀನ್ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದರದ್ದು ಶೀಟ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇದೆಲ್ಲ ಕೆಲಸ ಮಾಡೋವರೆಗೂ ನನ್ನ ಮಗಳು ಮಲಗಿದ್ಲು. ಅದಾದ ತಕ್ಷಣವೇ ಎದ್ಬಿಟ್ಲು. ಆವಾಗ ಅವಳನ್ನ ಕರ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ.
ಹಾಗೆ ನಮ್ಮ ಮನೆಯವರು ಇವತ್ತು ಮನೇಲಿ ಇರೋದ್ರಿಂದ ಅವ್ರ ಕೈಲಿ ಅವಳನ್ನ ಕೊಟ್ಬಿಟ್ಟು ನಾನೆಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಬೇಗ ಮತ್ತೆ ಅವಳು ಕರ್ಕೋಬೇಕು. ಅವರು ಕೂಡ ಬ್ಯುಸಿಯಾಗಿದ್ದಾರೆ, ಕಡ್ಲಿನೆಲ್ಲ ಕ್ಲೀನ್ ಮಾಡಬೇಕಲ್ವಾ. ಇದಾಗಿತ್ತು ಇವತ್ತಿನ ಫ್ರಿಡ್ಜ್ ಕ್ಲೀನಿಂಗ್. ಹಾಗೆ ಸ್ವಿಚ್ ಬೋರ್ಡ್ಗಳೆಲ್ಲ ಸ್ವಲ್ಪ ಧೂಳು ಥರ ಆಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು ಒದ್ದೆ ಬಟ್ಟೆ ಹಾಗೆ ಒಂದು ಡ್ರೈ ಬಟ್ಟೆ ಎರಡೂ ತೊಗೊಂಡು ಒರೆಸ್ಕೊಂಡು ಬಿಡ್ತಾ ಇದ್ದೀನಿ. ಧೂಳು ಕಾಣಿಸೋದಿಲ್ಲ, ಆದರೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆವಾಗವಾಗ ಒಳ್ಳೆಯದು. ನಮಗೆ ನೆಕ್ಸ್ಟ್ ಯಾವಾಗಾದರೂ ಡೀಪ್ ಕ್ಲೀನ್ ಮಾಡುವಾಗ ಸ್ವಲ್ಪ ಕೆಲಸ ಕೂಡ ಕಡಿಮೆ ಆಗುತ್ತೆ, ಮನೆಯೂ ಕೂಡ ಕ್ಲೀನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ನಮ್ಮದು ಡೋರು ಫ್ರಂಟ್ ಡೋರ್ ಇದು ಜಾಸ್ತಿ ಡಿಸೈನ್ಸ್ ಇದೆ. ಡಿಸೈನಲ್ಲಿ ತುಂಬ ಧೂಳು ಕೂತ್ಕೊಳ್ಳುತ್ತೆ. ನೀವು ದೂರಿಂದ ನೋಡಿದರೆ ಅಷ್ಟೊಂದು ಅನಿಸೋದಿಲ್ಲ, ಇಲ್ಲಿ ಹತ್ತಿರದಲ್ಲಿ ಬಂದುಬಿಟ್ಟು ಟಚ್ ಮಾಡಿ ನೋಡಿದ್ರೆ ಜಾಸ್ತಿ ಧೂಳೆಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ ಡಿಸೈನಲ್ಲಿ. ಅದನ್ನು ಕೂಡ ನಾನು ಸ್ವಲ್ಪ ಶಾಂಪು ನೀರಿಂದ ಒರೆಸ್ಬಿಟ್ಟು ಆಮೇಲೆ ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಸ್ವಲ್ಪ ವಯಸ್ಸಲ್ಲಿ ಚೆನ್ನಾಗಿಲ್ಲ, ವಯಸ್ಸು ಸ್ವಲ್ಪ ನೆಗಡಿ ಎಲ್ಲ ಆಗಿಬಿಟ್ಟಿದೆ. ಅದಕ್ಕೆ ಕೆಲವೊಂದು ಸರ್ತಿ ಕ್ಲಿಯರಾಗಿ ಬರುತ್ತೆ, ಇನ್ನು ಕೆಲವೊಂದು ಸರ್ತಿ ವಯಸ್ಸು ಚೆನ್ನಾಗಿ ಬರೋದಿಲ್ಲ. ನಾನು ಆಗಲೇ ತೋರಿಸಿದ್ನೆಲ್ಲ ತಿರುಗೋ ಸಾಲಲ್ಲಿ ಹಾಕಿದ್ದು ಕಡ್ಲಿ, ಹಾಗೆ ಅದರಲ್ಲಿ ಬಂದಿರೋಂಥ ಮಣ್ಣು ಇದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಮನೆಯವರು. ಹಳ್ಗಳೆಲ್ಲ ತೆಗೆದು ಒಂದು ಕಡೆ ಮತ್ತು ಸಪ್ರೇಟ್ ಕಡ್ಲಿನ ನೀಟಾಗೆಲ್ಲ ಮಾಡಿಬಿಟ್ಟು ಇದನ್ನು ಮಾರಕ್ಕೆ ಹಾಕ್ತಾರಂತೆ. ಮನೆಗೆ ಯೂಸ್ ಮಾಡೋಕ್ಕೆ ಮಣ್ಣೆಣ್ಣೆ ಬೇವಿನ ಸೊಪ್ಪೆಲ್ಲ ಹಾಕಿಬಿಟ್ಟು ಎತ್ತಿಟ್ಟಿದ್ದಾರೆ. ಕಂಪ್ಲೀಟ್ ರೋಡ್ವರೆಗೂ ನಮ್ಮದು ಹಿತ್ತಲ ಇದೆ. ಇದೆಲ್ಲ ಚೆನ್ನಾಗಿ ನೆರಳು ಕೂಡ ಬರುತ್ತೆ. ಸಮರಲ್ಲಿ ತುಂಬ ಯೂಸ್ ಆಗುತ್ತೆ, ತುಂಬ ನೆರಳು ಗಾಳಿ ಇದೆಲ್ಲ ಬರುತ್ತೆ. ಇದೆಲ್ಲ ಮುಗಿದು ಅಷ್ಟರಲ್ಲಿ ಮಧ್ಯಾಹ್ನ 2:30 ಎಲ್ಲ ಆಗಿಬಿಡ್ತು. ಮಧ್ಯಾಹ್ನ ಊಟಕ್ಕೆ ಬೇರೆ ಏನು ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಹಿಟ್ಟಿತ್ತಲ್ವ ಅದನ್ನ ಸ್ವಲ್ಪ ದೋಸೆ ಥರ ಹಾಕ್ಕೊಟ್ಬಿಟ್ಟೆ. ಹಾಗೆ ಕಾಂಬಿನೇಷನ್ ದೋಸೆಗೆ ಪಲ್ಯ ಕೂಡ ಮಾಡಿರಲಿಲ್ಲ, ಬೆಳಗ್ಗೆ ಮಾಡಿದ ಚಟ್ನಿನೇ ಮಿಕ್ಕಿತ್ತು, ಅದನ್ನೇ ಸರ್ವ್ ಮಾಡಿದೆ. ಕೆಲವೊಂದು ಸರ್ತಿ ನಮ್ಮ ಮನೆಯವರು ಅಡ್ಜಸ್ಟ್ ಮಾಡ್ಕೊತಾರೆ, ಇನ್ನೊಂದು ಕೆಲವೊಂದು ಸರ್ತಿ ಅವ್ರು ಏನು ಹೇಳ್ತಾರೋ ಅದೇ ಆಗಬೇಕು. ಇವತ್ತು ದೋಸೆ ಹಿಟ್ಟಿತ್ತು, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅನ್ನ ಸಾಂಬಾರು ಕೂಡ ಮಾಡಿದ್ದೆ. ಈ ರೀತಿ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡ್ರೆ 1 ಅಥವಾ 2 ಐಟಮ್ಸ್ ಈಸಿಯಾಗಿ ಮಾಡ್ಕೋಬೋದು. ಇವನ್ ನೀವು ಹುತ್ತಪ್ಪ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಅದನ್ನೆಲ್ಲ ಸೇರಿಸ್ಬಿಟ್ಟು. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮತ್ತೆ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ಇಬ್ಬರು ಮಕ್ಕಳನ್ನ ಕರ್ಕೋಬೇಕಾಗಿತ್ತು. ಬೆಳಗಿಂದನೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಈವ್ನಿಂಗ್ವರೆಗೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡೋದೆಲ್ಲ ಇವತ್ತು. ಬರೀ ಕೆಲಸ ಮಾಡಿದ್ರೂ ಆಗೋದಿಲ್ಲ, ಮತ್ತು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗೋದಿಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಾನೆಲ್ಲ ಮಕ್ಕಳನ್ನೆಲ್ಲ ನೋಡಿಕೊಂಡೆ, ಹಾಗೆ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ರೆಸ್ಟ್ ಮಾಡಿದರು. ಈವ್ನಿಂಗು ಟೀ ಮಾಡಿಕೊಟ್ಬಿಟ್ಟು ಇವತ್ತಿನ ಬ್ಲಾಗ್ನ ಮುಗಿಸ್ಕೊತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇರೆ ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಆ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಮತ್ತಷ್ಟು ಮುಗಿದಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್, ಕೀಪ್ ಸಪೋರ್ಟ್ ಮೀ. See you in the next video. Bye.